ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಐಟಿ ಬಗ್ಗೆ ಮಾತನಾಡೋದಕ್ಕೆ ಬೆಂಗಳೂರಿನ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರೇ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಅರವಿಂದ್ ಸರ್. ಸರ್, ಮೊದಲನೇದಾಗಿ ನಿಮ್ಮ ಪ್ರಯತ್ನ ಫಲ ಕೊಟ್ಟಿದೆ, ಥ್ಯಾಂಕ್ ಯು. ಬೆಂಗಳೂರಿಗರ ಪರವಾಗಿ ಏನೇನು ನಡೀತು ಸರ್ ಆ್ಯಕ್ಚುಲಿ? ಸರ್ ಧನ್ಯವಾದ. ಬಟ್ ನಾನು ಬಹಳ ಖುಷಿ ಪಡುವಂತದ್ದು ಏನಲ್ಲ, ಯಾಕೆಂದ್ರೆ ಇದು ತಾತ್ಕಾಲಿಕವಾಗಿ ಸಿಕ್ಕಿರುವಂತ ಒಂದು ತಡೆ ಅಷ್ಟೇನೆ. ನಮ್ಮ ಹೋರಾಟ ಇನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇದನ್ನ ನಾನು ಎರಡು ವಿಷಯ ನಿಮ್ಮ ಮೂಲಕ ರಾಜ್ಯದ ಬೆಂಗಳೂರಿನ ಜನರಿಗೆ ಸ್ಪಷ್ಟ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಬಾರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ಮಾಡ್ತಾರೆ ಇದು ಅನ್ನುವಂತ ಕನ್ಫ್ಯೂಷನ್ ಅನ್ನ ಜನ ಕ್ರಿಯೇಟ್ ಮಾಡಿ ಎರಡೂ ಕಡೆ ಬಹಳ ಕನ್ಫ್ಯೂಷನ್ ಆಗಿದೆ. ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ, ಇವತ್ತು ನಾನು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಫೇರ್ ಫಿಕ್ಸೇಷನ್ ಕಮಿಟಿಯ ಬಗ್ಗೆ, ಆ ರಿಪೋರ್ಟ್ ನ ಬಗ್ಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ನಾನು ನಿಮ್ಮ ಎದುರುಗಡೆ ತೋರಿಸಿದ್ದೀನಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯದಲ್ಲಿ ಒಂದು MOU ಇದೆ. ಆ MOU ಪ್ರಕಾರ ರಾಜ್ಯದ ಜವಾಬ್ದಾರಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಕೇಂದ್ರ ಸರ್ಕಾರ ಮಾಡ್ಲಿ ಅಂತ ಮನವಿ ಮಾಡುವಂತದ್ದು, ಮತ್ತೆ ಪ್ರೈಸ್ ರಿವಿಷನ್ ಅನ್ನ ಮಾಡುವಂತದ್ದು, ಇದು ರಾಜ್ಯ ಸರ್ಕಾರದ್ದು. ಕೇಂದ್ರ ಸರ್ಕಾರದ ಜವಾಬ್ದಾರಿ ಯಾವಾಗ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ಅಧಿಕೃತವಾಗಿ ಪತ್ರ ಬರೆದು ಕೇಳ್ತಾರೋ ಅವಾಗ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮಾಡುವಂತದ್ದು. ಇದು ಸ್ಪಷ್ಟ ಇದೆ. ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಲ್ಲೇನೆ 4-5 ಕಡೆ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ ಹಣಕಾಸಿನ ದೃಷ್ಟಿಯಿಂದ ಪರಿಗಣಿಸಿ ರಾಜ್ಯ ಸರ್ಕಾರದ ಫೈನಾನ್ಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಅನ್ನ ಜಾಸ್ತಿ ಮಾಡಿ ಅಂತ ಪದೇ ಕೇಳಿದ್ದಾರೆ ಅನ್ನುವಂಥದ್ದನ್ನ ಫೇರ್ ಫಿಕ್ಸೇಷನ್ ಕಮಿಟಿಯ ಪ್ರೊಸೀಡಿಂಗ್ಸ್ ನಲ್ಲೇನೆ ಅಬ್ಸರ್ವ್ ಮಾಡಿದ್ದಾರೆ. ಆದ್ರಿಂದ ಒಂದಂತೂ ಸ್ಪಷ್ಟ ಮಾಡ್ಬೇಕು, ನಾವು ಮುಖ್ಯಮಂತ್ರಿಗಳಾಗಿರ್ಲಿ ಉಪಮುಖ್ಯಮಂತ್ರಿಗಳಾಗಿರ್ಲಿ ಅವ್ರು ಹೇಳಿದ್ರು ಅಂತಾಗ್ಲಿ ಅಥವಾ ನಾನ್ ಹೇಳದೆ ಅಂತಾಗ್ಲಿ ನೀವು ಕೇಳೋದಾಗ್ಲಿ ಬೇಡ, ದಾಖಲೆಗಳ ಪ್ರಕಾರ ಸತ್ಯ ಏನಿದೆ ಅನ್ನೋದನ್ನ ಜನಕ್ಕೆ ತೋರಿಸುವಂತ ಪ್ರಯತ್ನ ಮಾಡಿ. ಒಂದು. ಎರಡನೇದು, ಇವತ್ತು ನಾನು ನಮ್ಮ ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ಮಾತನಾಡಿ, ಈಗಾಗಲೇ ಬೆಂಗಳೂರಿನ ಮೆಟ್ರೋ ದೇಶದಲ್ಲೇ ಅತಿ ಹೆಚ್ಚು ಕಾಸ್ಟ್ಲಿ ಮೆಟ್ರೋ. ಇನ್ನು ತಿರ್ಗಾ ನೀವು ಸೋಮವಾರಕ್ಕೆ ರಾಜ್ಯ ಸರ್ಕಾರದ ಈ ಪ್ರಸ್ತಾಪಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಇನ್ನು ಸಾಮಾನ್ಯ ಜನ ಯಾರು ಮೆಟ್ರೋದಲ್ಲಿ ಓಡಾಡಕ್ಕೆ ಆಗೋದಿಲ್ಲ. ದಯವಿಟ್ಟು ಇದಕ್ಕೇನಾದ್ರು ತಾತ್ಕಾಲಿಕವಾದ್ರೂ ಪರವಾಗಿಲ್ಲ, ಇದಕ್ಕೆ ನೀವು ತಡೆ ಕೊಡ್ಲೇಬೇಕು ಅಂತ ಮನವಿ ಮಾಡ್ತು. ಅವರು ಕೇಂದ್ರದ ಸೆಕ್ರೆಟರಿಗೆ ಮತ್ತೊಬ್ಬರಿಗೆ ಎಲ್ರಿಗೂ 2-3 ಬಾರಿ ಮಾತನಾಡಿ ಸಮಾಲೋಚನೆ ಮಾಡಿ ಅದನ್ನ ತಾತ್ಕಾಲಿಕವಾಗಿ ತಡೆ ಮಾಡೋದಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನೀವು ಫೋನ್ ಮಾಡೋದಕ್ಕಿಂತ 5 ನಿಮಿಷ ಮುಂಚೆ ನಾನು ಬೆಂಗಳೂರು ಮೆಟ್ರೋದ MDಗೂ ಫೋನ್ ಮಾಡಿ ನೀವು ಕೇಂದ್ರದಿಂದ ನಿಮ್ಮ ಸೆಕ್ರೆಟರಿಯಿಂದ ಸೂಚನೆಗಳನ್ನ ತೆಗೆದುಕೊಳ್ಳಿ, ಸೋಮವಾರ ಯಾವ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಆಗಬಾರದು, ನೀವು ಅದನ್ನ ಉಲ್ಲಂಘಿಸಿ ಕೂಡ ಮಾಡಬಾರದು ಅನ್ನೋದನ್ನ ನಾನು ಅವರಿಗೆ ಫೋನ್ ನಲ್ಲೂ ತಿಳಿಸಿದ್ದೀನಿ. ಕೇಂದ್ರದ ಮಂತ್ರಿಗಳು ಇನ್ನೊಂದು ವಿಷಯ ಸ್ಪಷ್ಟ ಮಾಡಿದ್ದಾರೆ. ಕಾನೂನು ಪ್ರಕಾರ ಈ ದರವನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಹೊಸದಾಗಿ ಸಮಿತಿ ರಚನೆ ಮಾಡ್ಬೇಕಾಗತ್ತೆ. ನಾಳೆ ರಾಜ್ಯ ಸರ್ಕಾರ ಪತ್ರ ಬರೆದ್ರೆ ನಾವು ಹೊಸದಾಗಿ ಸಮಿತಿ ರಚನೆ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ. ನಾನೇ ಸ್ವತಃ ಅದರಲ್ಲಿ ಸಮಸ್ಯೆಗಳಾಗದಲೇ ಇರೋ ರೀತಿ ನಾನು ಪರಿಶೀಲಿಸ್ತೀನಿ ಅನ್ನುವಂಥದ್ದನ್ನ ಕೇಂದ್ರದ ಸಚಿವರು ತಿರ್ಗಾ ಹೇಳಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕಿರುವಂತ ಕೆಲಸ ಇಷ್ಟೇನೆ. ನಿಜವಾಗ್ಲೂ ಅವರಿಗೆ ಬೆಂಗಳೂರು ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಿದ್ರೆ ಇದಕ್ಕಿಂತ ಗೋಲ್ಡನ್ ಆಪರ್ಚುನಿಟಿ ಅವ್ರ ಹತ್ರ ಇಲ್ಲ. ಮುಖ್ಯಮಂತ್ರಿಗಳು ತಡ ಮಾಡದಲೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ದರ ಪರಿಷ್ಕರಣೆಗೆ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅವ್ರ ಪತ್ರ ಬರೀಲಿ. 24 ಗಂಟೆ 48 ಗಂಟೆ ಒಳಗಡೆ ಹೊಸ ಸಮಿತಿ ರಚನೆ ಆಗತ್ತೆ. ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ನಾವೆಲ್ಲರೂ ಕೂತ್ಕೊಂಡು ಸಲಹೆ ಕೊಟ್ಟು ಬೆಂಗಳೂರು ಮೆಟ್ರೋ ದರವನ್ನ ಕರೆಕ್ಟ್ ಆಗಿ ಫಿಕ್ಸ್ ಆಗೋ ರೀತಿ ನಾವು ಮಾಡೋಣಂತೆ. ಇದೇ ನಾನು ಅವರಲ್ಲಿ ನಿಮ್ಮ ಮೂಲಕ ಮಾಡ್ತಾ ಇರುವಂತ ಮನವಿ ಸರ್. ಬಟ್ ಇದೆಲ್ಲ ಸರಿ ಸರ್. ಮೊನ್ನೆ ನಾನು ಮಾತನಾಡ್ತಾ ಇದ್ದೆ BMRC MD ಜೊತೆನಲ್ಲಿ ನಾನು ಮಾತನಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ, ನಾವು ದರ ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ರಾಜ್ಯವಾಗಲಿ ಕೇಂದ್ರ ಸರ್ಕಾರ ಆಗಲಿ ಇವರ ಅನುಮತಿ ಪಡೆಯೋ ಅವಶ್ಯಕತೆನೇ ಇಲ್ಲ. ಫೇರ್ ಫಿಕ್ಸೇಷನ್ ಕಮಿಟಿ ನಮಗೇನು ಶಿಫಾರಸು ಮಾಡುತ್ತೆ ಅದ್ರ ಪ್ರಕಾರ ವರ್ಷ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಾರೆ ಅವರು. ಸರ್ ನೀವು ಲೈನಲ್ಲೇ ಇರಿ, ನಾನು ನಿಮಗೆ ಒಂದು ಲೈನ್ ನ ಓದ್ತೀನಿ. ಇದು ನಿಮಗೂ ಇಂಗ್ಲಿಷ್ ಬರುತ್ತೆ, ನೀವು ಕೂಡ ವಿದ್ಯಾವಂತರು, ಸಾರ್ವಜನಿಕರಿಗೆ ಪ್ರತಿ ದಿವಸ ನೀವು ಕೂಡ ಸತ್ಯ ಏನು ಅನ್ನುವಂಥದ್ದನ್ನ ನೀವು ತಿಳಿಸ್ತಾ ಇದ್ದೀರಿ. ನಾನು ನಿಮಗೆ ಈ ಒಂದು ಲೈನ್ ಓದ್ತೀನಿ, ತಮ್ಗೆ ಏನಿದ್ರದ್ದು ಅರ್ಥ ಅಂತ ತಾವೇ ಹೇಳ್ಬಿಡಿ ಸರ್. ಒಂದೇ 1 ಸೆಕೆಂಡ್. ಇದರಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಇರುವಂತ ಒಂದು ವಾಕ್ಯ ಸರ್ ಇದು. ಇದ್ರಲ್ಲಿ ಅವ್ರು ಏನ್ ಹೇಳ್ತಾರೆ, ಅಫಿಷಿಯಲ್ಸ್ ಫ್ರಮ್ ಬೋತ್ ದ ಫೈನಾನ್ಸ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ have brought to the attention of the Fair Fixation Committee the immediate need
for upward revision of fares in order to reduce the financial burden on the state government. Okay. Further, the officials are of the view that fares should be revised annually by having an annual automatic fare revision formula. In fact, the Urban Development Department of State Government has been sending communication in this regard for expediting the constitution of a fare fixation committee. ಏನ್ ಸರ್ ಇದ್ರ ಅರ್ಥ? ಅಂದರೆ ಇವಾಗ ರಾಜ್ಯ ಸರ್ಕಾರದ್ದೇ ಪಾತ್ರ ಇದೆ, ರಾಜ್ಯ ಸರ್ಕಾರವೇ ಮನವಿ ಮಾಡಿಕೊಂಡಿದೆ ಇಮಿಡಿಯೇಟ್ ಆಗಿ ಬೆಲೆ ಏರಿಕೆಯನ್ನು ಮಾಡಬೇಕಾಗತ್ತೆ ಅಂತ ಫೇರ್ ಫಿಕ್ಸೇಷನ್ ಕಮಿಟಿಗೆ. ಕರೆಕ್ಟ್. ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನ್ ನೋಟ್ ಮಾಡ್ತಾರೆ? ಫೈನಾನ್ಸ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಆದಷ್ಟು ಬೇಗ ದರವನ್ನ ಏರಿಕೆ ಮಾಡಿ ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ದಲೆ ಆನ್ಯುವಲ್ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಮಾಡಿ ಅನ್ನೋದನ್ನು ಕೇಳಿದ್ದಾರೆ ಅಂತ ಬರೀತಾರ ಅವರು. ಓಕೆ. ಈಗ ಆನ್ಯುವಲ್ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಡೆಲ್ಲಿಲಿ ಆಗ್ತಾ ಇಲ್ಲ, ಮುಂಬೈಯಲ್ಲಿ ಆಗ್ತಾ ಇಲ್ಲ, ಚೆನ್ನೈಯಲ್ಲಿ ಆಗ್ತಾ ಇಲ್ಲ, ಕೊಚ್ಚಿಯಲ್ಲಿ ಆಗ್ತಾ ಇಲ್ಲ, ಕಲ್ಕತ್ತಾದಲ್ಲಿ ಆಗ್ತಾ ಇಲ್ಲ, ಬೆಂಗಳೂರಲ್ಲಿ ಮಾತ್ರ ಆಗ್ತಾ ಇದೆ ಅಂದ್ರೆ ಏನ್ ಕಾರಣ? ಇದೇ ಕಾರಣ. ಹೌದು. ಯಾರು ಕೇಳಿದ್ದಾರೆ? ಇವರೇ ಕೇಳಿದ್ದಾರೆ. ತಾವು ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ, ಸಾಯಂಕಾಲ ರಂಗಣ್ಣ ಸರ್ದು ಶೋಗೆ ಈ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ 9.5 ಪ್ಯಾರಾಗ್ರಾಫ್ ನಂಬರ್ ಅನ್ನ ತಾವು ಮಾರ್ಕ್ ಮಾಡಿ ಸಾಹೇಬ್ರಿಗೆ ಕೊಡಿ. ಅವರೇ ರಾಜ್ಯದ ಜನತೆಗೆ ಮತ್ತೆ ಈ ಜನಕ್ಕೆ ಸುಳ್ಳು ಹೇಳ್ತಾ ಇರುವಂತ ರಾಜ್ಯದ ಸರ್ಕಾರದ ಅಧಿಕಾರಿಗಳಿಗೆ ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರ ಭಾಷೆಯಲ್ಲೇ ಅವ್ರು ಸರಿಯಾಗಿರುವಂತ ಪಾಠ ಹೇಳ್ತಾರೆ. ಹಾಗಾದ್ರೆ ಇಷ್ಟು ದಿನ ನಾವು ಯಾರ್ಯಾರನ್ನ ಮಾತನಾಡಿಸಿದೀವಿ, ಗೃಹ ಸಚಿವರನ್ನ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ, ಎಲ್ಲರೂ ಸುಳ್ಳೇ ಹೇಳಿದ್ದಾರೆ ಈ ವಿಚಾರದಲ್ಲಿ, ನಮ್ಮ ಪಾತ್ರ ಇಲ್ಲ ಅಂತ. ಸರ್, ನಾನ್ ಹೇಳ್ತಿರೋದು ನಿಮ್ಮಲ್ಲಿ, ನಾನ್ ಹೇಳ್ದೆ ಅನ್ನೋದಕ್ ಮಾತ್ರ ನೀವು ದಯವಿಟ್ಟು ನಂಬಕ್ ಹೋಗ್ಬೇಡಿ. ಯಾಕೆಂದ್ರೆ ನಾನು ಬಿಜೆಪಿ ಅವನು, ನಾನು ರಾಜಕಾರಣಿ, ನಂದು ಒಂದೇನೋ ಇಂಟ್ರೆಸ್ಟ್ ಇರ್ಬೋದು ಅಂತ ಜನಕ್ಕೆ ಅನ್ನಿಸ್ಬೋದು. ನನ್ನನ್ನು ಬಿಟ್ಬಿಡಿ. ನೀವೇ ನಾನು ಹೇಳಿರುವಂತ ಡಾಕ್ಯುಮೆಂಟ್ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಸರ್ 6 ತಿಂಗಳು ಇವರು ಪಬ್ಲಿಕ್ ಮಾಡ್ಲಿಲ್ಲ, ಅದನ್ನ ಸಾರ್ವಜನಿಕ ಮಾಡ್ಲಿಲ್ಲ, ನಿಮಗೆ ಗೊತ್ತಿದೆ. ನಾನೇ ಸ್ವತಃ ಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿ ವಾದ ಮಾಡಿದ ಮೇಲೆ, ಕೋರ್ಟ್ ಆರ್ಡರ್ ಬಂದಾದ ಮೇಲೆ ಇವ್ರು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಪಬ್ಲಿಕ್ ಮಾಡಿದ್ರು. ಯಾಕೆ ಅದನ್ನ ಮುಚ್ಚಿಟ್ಟಿದ್ರು? ಆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಓಪನ್ ಮಾಡಿ ಅದರಲ್ಲಿ ನಾನು ಹೇಳಿರುವಂತ ಪ್ಯಾರಾಗ್ರಾಫ್ ನಂಬರ್ 9.5 ನ ತೆಗೀರಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ಇದ್ರದ ಅರ್ಥ ಏನು ಸರ್ ಅಂತ ಕೇಳಿ. ಅವರು ವಿದ್ಯಾವಂತರು, ಇಂಗ್ಲಿಷ್ ಬರುತ್ತೆ, ಈ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಕನ್ನಡದಲ್ಲೂ ಇದೆ, ಓದ್ ಉತ್ತರ ಕೊಡ್ಲಿ ಅವರು. ಯಾಕೆ ಈ ತರ ಸುಳ್ಳು ಹೇಳಬೇಕು ಜನಕ್ಕೆ? ಫೈನ್. ಎನಿವೆ, ಥ್ಯಾಂಕ್ ಯು ತೇಜಸ್ವಿ ಸೂರ್ಯ ಅವರೇ, ಧನ್ಯವಾದ. ಒಟ್ಟಾರೆ ತೇಜಸ್ವಿ ಸೂರ್ಯ 2 ವಿಚಾರ ಕ್ಲಾರಿಫೈ ಮಾಡಿದ್ದಾರೆ. ನಂಬರ್ 1, ಈಗ ಸೋಮವಾರದಿಂದ ದರ ಏರಿಕೆ ಇಲ್ಲ ಅನ್ನೋದನ್ನ ಕೇಂದ್ರ ಸಚಿವರೇ ಮನೋಹರ್ ಲಾಲ್ ಖಟ್ಟರ್ ಅವರೇ ಹೇಳಿದ್ದಾರೆ. 2ನೇದು, ಇದು ದರ ಏರಿಕೆ ಮಾಡಿ ಅಂತ ರಾಜ್ಯ ಸರ್ಕಾರನೇ ಪತ್ರ ಬರೆದಿದೆ, ಫೈನಾನ್ಸ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್.